ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಪ್ರೇಮ ಅಮಿಯ ಮಂದರು ಬಿರಹು ಭರತ್ ಪಯೋಧಿ ಗಂಭೀರ್ ಮಥಿ ಪ್ರಗಟೆವು ಸುರ ಸಾಧು ಹಿತ ಕೃಪಾ ಸಿಂಧು ರಘುಬೀರ್ ಸಖಾ ಸಮೇತ ಮನೋಹರ ಜೋಟಾ ಲಖೆವು ನ ಲಖನ್ ಸಘನ್ ಬನ್ ಓಟಾ भरत दीख प्रभु आश्रम पावन सकल सुमंगल सदनु सुहावन करत प्रबेस मिटे दुख दावा जनु जोगी परमारथु पावा देखे भरत लखन प्रभु आगे पूंछे बचन कहत अनुरागे सीस जटा कटी मुनि पट बांधे तून कसे कर सरुधनु कांधे बेदी पर मुनि साधु समाजु सीय सहित राजत रघुराजु बलकल बसन जटिल तनु श्यामा जनु मुनि बेश कीन्ह रति कामा कर कमलनी धनु सायकु फेरत जियकी जरनी हरत हसी ಹೇರತ್. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶ್ರೀರಾಮ ಪ್ರೇಮವೇ ಅಮೃತ, ಶ್ರೀರಾಮ ವಿರಹ ಇದೆಯಲ್ಲ ಅದು ಮಂದರಾಚಲ ಅನ್ನುವಂತಹ ಕಡುಗೋಲು. ಇಲ್ಲಿ ಸಮುದ್ರ ಮಂಥನ ನಡೆದಾಗ ಅಮೃತ ಬರುತ್ತಲ್ವಾ, ಅದರ ಹೋಲಿಕೆಯನ್ನು ಇಲ್ಲಿ ಕೊಟ್ಟು ಹೇಳ್ತಾ ಇದ್ದಾರೆ. ಆ ಮಂದರಾಚಲ ಪರ್ವತ ಯಾವುದು, ಸಮುದ್ರ ಯಾವುದು, ಅದರಿಂದ ಬರುವಂಥ ಅಮೃತ ಯಾವುದು, ಅದಕ್ಕೆ ಏನು ಮಾಡಬೇಕು ನಾವು ಅಂತೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಮೃತ ಯಾವುದು? ಶ್ರೀರಾಮನ ಪ್ರೇಮವೇ ಅಮೃತ. ನಮಗೆ ಆ ರಾಮನ ಪ್ರೇಮ ಸಿಗಬೇಕು, ಆ ಅಮೃತ ಸಿಗಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತ ಇಲ್ಲಿ ತಿಳ್ಕೊಬೋದು. ಶ್ರೀರಾಮನ ವಿರಹ ಇದೆಯಲ್ಲ ಅದು ಮಂದರಾಚಲ ಅನ್ನುವಂಥ ಕಡುಗೋಲು. ವಿರಹದಿಂದ ನಾವು ಕಡಿಬೇಕು, ಆ ಕಡುಗೋಲಿದೆಯಲ್ಲ ಅದು ವಿರಹ ಅಂತ. ಭರತ ಇದ್ದಾನಲ್ಲ ಅವನು ಅಗಾಧವಾದಂತಹ ಸಮುದ್ರ. ಆಮೇಲೆ ಕೃಪಾ ನಿಧಾನನಾದಂತಹ ಶ್ರೀರಾಮಚಂದ್ರ ಇದ್ದಾನಲ್ಲ ಅವನು ಸಜ್ಜನರಾದ ರಾಮ ಭಕ್ತರ ಮತ್ತು ದೇವತೆಗಳ ಹಿತಕ್ಕೋಸ್ಕರ ಸ್ವತಃ ಭರತ ಅನ್ನುವಂಥ ಸಮುದ್ರವನ್ನು ತನ್ನ ವಿರಹ ಅನ್ನುವಂಥ ಮಂದರಾಚಲ ಕಡುಗೋಲಿನಿಂದ ಕಡೆದು ಭರತನಲ್ಲಿ ಗುಪ್ತವಾಗಿರುವಂತಹ ರಾಮ ಪ್ರೇಮ ಅನ್ನುವಂಥ ಅಮೃತವನ್ನು ಪ್ರಕಟಪಡಿಸ್ತಾನೆ. ಇಲ್ಲಿ ರಾಮ ಈ ಕೆಲಸವನ್ನು ಮಾಡ್ತಾನೆ. ಅಂದರೆ ರಾಮನ ಹೃದಯದಲ್ಲಿ ಆ ಭಗವಂತನ ಬಗ್ಗೆ ಇರುವಂಥ ಪ್ರೀತಿಯನ್ನು ಹೊರಗಡೆ ಹಾಕುವಂಥ ಕೆಲಸವನ್ನು ರಾಮ ಮಾಡ್ತಾನೆ. ಯಾಕಂದರೆ ನಮಗೆಲ್ಲ ಗೊತ್ತಾಗಬೇಕಲ್ವಾ ಪ್ರೀತಿ ಅಂತಂದರೆ ಹೇಗಿರುತ್ತೆ ಅಂತಂದ್ಬಿಟ್ಟು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ರಾಮನ ಪ್ರೀತಿ ಅನ್ನುವಂಥ ಅಮೃತ ನಮಗೆ ಬರಬೇಕು ಅಂತಂದರೆ ಭರತ ಅನ್ನುವಂಥ ಸಮುದ್ರ ಇದೆಯಲ್ಲ ಅದನ್ನು ವಿರಹ, ರಾಮನ ವಿರಹ ಅನ್ನುವಂಥ ಕಡುಗೋಲಿನಿಂದ ಕಡಿದಾಗ ಆ ಒಂದು ಪ್ರೀತಿ ಅಂದರೆ ಆ ಅಮೃತ ಅನ್ನೋದು ಹೊರಗಡೆ ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದಟ್ಟವಾದ ಮರಗಳಿಂದಾಗಿ ನಿಷಾದ ರಾಜನ ಜೊತೆ ಇದ್ದ ಭರತ ಶತ್ರುಘ್ನರನ್ನ ಲಕ್ಷ್ಮಣ ನೋಡೋದಕ್ಕಾಗಲಿಲ್ಲ. ಯಾಕಂದರೆ ತುಂಬ ದಟ್ಟವಾಗಿ ಬೆಳೆದಿರುತ್ತೆ ಕಾಡು. ಆ ಮರಗಳ ಮಧ್ಯದಲ್ಲಿ ಅವ್ರು ಬರ್ತಾ ಇರೋದು ಗೊತ್ತಾಗಲಿಲ್ಲ. ಆದರೆ ಭರತ ಮಾತ್ರ ಸಮಸ್ತ ಶುಭಗಳಿಗೆ ಆಕರವಾದಂಥ ಶ್ರೀರಾಮಚಂದ್ರನ ಸುಂದರವಾದಂಥ ಪವಿತ್ರ ಆಶ್ರಮವನ್ನು ನೋಡ್ತಾನೆ. ಯಾಕಂದರೆ ಆಶ್ರಮ ದೂರದಿಂದ ಕೂಡ ಕಾಣಿಸುತ್ತೆ, ಆದರೆ ಮನುಷ್ಯರು ಬರ್ತಾ ಇದ್ರೆ ಅವ್ರು ಯಾರು ಅಂತ ಕೂಡ ಗೊತ್ತಾಗೋದಿಲ್ಲ ದೂರದಿಂದ, ಯಾಕಂದರೆ ಮರಗಳು ಅಡ್ಡ ಇರುತ್ತಲ್ವ. ಅದಕ್ಕೋಸ್ಕರ ಭರತ ಏನು ಮಾಡ್ತಾನೆ, ಆಶ್ರಮವನ್ನು ಪ್ರವೇಶ ಮಾಡ್ತಾ ಇದ್ದ ಹಾಗೆ ಅವನ ದುಃಖ ತಾಪಗಳು ಎಲ್ಲ ಹೊರಟೋಯ್ತು. ಈಗ ಅವನು ಅರಮನೆಯಿಂದ ಹೊರಟು ಬಂದಾಗ್ಲಿಂದ ಅವನ ಮನಸ್ಸಲ್ಲಿ ಏನೇನೆಲ್ಲ ನಡೀತಾ ಇತ್ತಲ್ವ, ಎಷ್ಟು ದುಃಖದಿಂದ ತುಂಬಿದ್ದ, ಎಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದ, ಎಷ್ಟು ನೋವಾಗ್ತಾ ಇತ್ತು. ಅದೇ ಆಶ್ರಮದ ಒಳಗಡೆ ಬಂದಿದ ತಕ್ಷಣ, ಅಂದರೆ ರಾಮ ಎಲ್ಲಿರ್ತಾನೋ ಆ ಸ್ಥಳಕ್ಕೆ ನಾವು ಹೋಗಿದ ತಕ್ಷಣ, ತಪಸ್ವಿಗಳಿದ್ದು ಜಾಗ ಕೂಡ ಅಷ್ಟೇ, ಯಾರು ಭಗವಂತನ ನಾಮಸ್ಮರಣೆ ಸದಾ ಮಾಡ್ತಿರ್ತಾರೋ ಆ ಜಾಗದಲ್ಲಿ ಒಂದು ಪವರ್ ಇರುತ್ತೆ. ಅಲ್ಲಿ ಹೋಗಿದ ತಕ್ಷಣ ನಮ್ಮ ಈ ಐಹಿಕ ಪ್ರಪಂಚದಿಂದ ಬಂದಿರುವಂಥ ದುಃಖಗಳು, ನೋವುಗಳು, ಸಂಕಟಗಳೆಲ್ಲ ದೂರ ಆಗ್ಬಿಡುತ್ತೆ. ಅದೇ ರೀತಿ ಇವನಿಗೂ ಕೂಡ ಆ ದುಃಖ ತಾಪಗಳೆಲ್ಲ ದೂರ ಆಗೋಗುತ್ತೆ. ಯೋಗಿಗೆ ಪರಮಾತ್ಮ ಲಭಿಸಿದ ಹಾಗೆ ಒಬ್ಬ ಯೋಗಿ ಏನು ಮಾಡ್ತಾನೆ ಹೇಳಿ, ತಪಸ್ ಮಾಡ್ತಾನೆ ಭಗವಂತನಿಗೋಸ್ಕರ. ಅದು ಮುಗಿದಿದ ತಕ್ಷಣ ಆ ಪರಮಾತ್ಮ ಅವನು
ಸಿಕ್ಕಿದ್ರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ಇಲ್ಲಿ ಭರತನಿಗಾಗ್ತಾ ಇದೆ. ಅಂದರೆ ಒಂದೇ ಕ್ಷಣಕ್ಕೆ ಅವನ ದುಃಖ ಎಲ್ಲ ದೂರ ಆಗೋಯ್ತು. ಅದೇ ರೀತಿ ಭಗವಂತ ನಮಗೆ ಸಿಕ್ಕಿಬಿಟ್ಟ, ಅವನ ಪ್ರೀತಿ ಏನಾದರೂ ಸಿಕ್ತು ಅಂತಂದರೆ ನಾವು ಇವಾಗ ಏನೇನೆಲ್ಲ ನೋವುಗಳು, ದುಃಖಗಳು, ಹಿಂಸೆಗಳನ್ನು ಅನುಭವಿಸ್ತಾ ಇದ್ದೀವೋ ಅದೆಲ್ಲ ದೂರ ಆಗಿಬಿಡುತ್ತೆ. ಲಕ್ಷ್ಮಣನು ಅಂಜಲಿ ಬದ್ಧನಾಗಿ ಶ್ರೀರಾಮನ ಎದುರುಗಡೆ ನಿಂತಿದ್ದಾನೆ. ಅಂದರೆ ಅವನು ನೋಡ್ತಾನೆ, ಆಶ್ರಮದ ಒಳಗಡೆ ಬಂದಿದ್ದ ತಕ್ಷಣ ಅವನಿಗೇನು ಕಾಣಿಸುತ್ತೆ, ಅಂಜಲಿ ಬದ್ಧನಾಗಿ ಅಂತಂದ್ರೇನು, ರಾಮನನ್ನ ನಮಸ್ಕಾರ ಮಾಡಿಕೊಂಡು ಅವನು ನಿಂತಿದ್ದಾನೆ. ಲಕ್ಷ್ಮಣ ಏನು ಮಾಡ್ತಾ ಇದ್ದಾನೆ, ಅಂಜಲಿ ಬದ್ಧನಾಗಿ ಶ್ರೀರಾಮನ ಎದುರುಗಡೆ ನಿಂತ್ಕೊಂಡಿದ್ದಾನೆ. ಆಮೇಲೆ ಶ್ರೀರಾಮ ಕೇಳಿದ್ದಕ್ಕೆಲ್ಲ ಅವನು ವಿನಯದಿಂದ ಉತ್ತರಿಸ್ತಾ ಇರೋದನ್ನ, ಅವನು ಏನು ಕೇಳ್ತಾನೋ ರಾಮ ಅದಕ್ಕೆಲ್ಲ ಉತ್ತರ ಕೊಡ್ತಾ ಇರೋದನ್ನ ಭರತ ನೋಡ್ತಾನೆ. ಅವನ ತಲೆ ಮೇಲೆ ಜಟಾಜೂಟ ಇದೆ, ಸೊಂಟಕ್ಕೆ ವಲ್ಕಲಗಳನ್ನು ಧರಿಸ್ಕೊಂಡಿದ್ದಾನೆ, ಅದರಲ್ಲಿ ಬತ್ತಳಿಕೆಯನ್ನು ಕೂಡ ಕಟ್ಕೊಂಡಿದ್ದಾನೆ, ಕೈಯಲ್ಲಿ ಬಾಣ ಮತ್ತೆ ಹೆಗಲಲ್ಲಿ ಧನಸ್ಸನ್ನ ಧರಿಸ್ಕೊಂಡಿದ್ದಾನೆ. ವೇದಿಕೆ ಮೇಲೆ ಮುನಿಗಳು ಮತ್ತೆ ಸಾಧುಗಳ ಜೊತೆ ಸೀತಾ ದೇವಿಯ ಜೊತೆ ಶ್ರೀರಾಮಚಂದ್ರ ಕೂತಿರೋದನ್ನ ನೋಡ್ತಾನೆ. ಶ್ರೀರಾಮ ಜಟಾ ವಲ್ಕಲಗಳನ್ನ ಧರಿಸ್ಕೊಂಡಿದ್ದಾನೆ. ಶ್ಯಾಮಲ ಶರೀರನಾದಂತಹ ಶ್ರೀರಾಮಚಂದ್ರ ಸೀತೆಯ ಜೊತೆ ಮುನಿವೇಶವನ್ನ ತೊಟ್ಟು ರತಿ ಮನ್ಮಥರಂತೆ ಕಂಗೊಳಿಸ್ತಾ ಇದ್ದ. ಅಲ್ಲಿ ಹೇಗಿದೆ ವಾತಾವರಣ ಅನ್ನೋದನ್ನ ಭರತ ಹೇಗೆ ನೋಡ್ತಾ ಇದ್ದಾನೋ ಅದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ತುಳಸಿದಾಸರು. ಮುನಿಗಳು ಕೂತಿದ್ದಾರೆ, ರಾಮ ಮತ್ತೆ ಸೀತಾ ಕೂಡ ಕೂತಿದ್ದಾರೆ. ಅಲ್ಲಿ ಒಬ್ಬ ಸೇವಕನ ಹಾಗೆ ಲಕ್ಷ್ಮಣ ಮುಂದೆ ನಿಂತ್ಕೊಂಡು ರಾಮ ಕೇಳೋದಕ್ಕೆಲ್ಲ ಅವನು ಉತ್ತರ ಕೊಡ್ತಾ ಇದ್ದಾನೆ. ಆ ಸೀತಾರಾಮರನ್ನ ನೋಡೋದಕ್ಕೆ ರತಿ ಮನ್ಮಥರ ಹಾಗೆ ಕಾಣಿಸ್ತಾ ಇದ್ದಾರೆ. ಮತ್ತೆ ಶ್ರೀರಾಮಚಂದ್ರನ ಕರಕಮಲಗಳಲ್ಲಿ ಧನುರ್ಬಾಣಗಳನ್ನ ತಿರುಗಿಸ್ತಾ ಇದ್ದಾನೆ. ಅಂದ್ರೆ ಕೈಯನ್ನ ಆ ಧನುರ್ಬಾಣಗಳ ಮೇಲೆ ಆಡಿಸ್ತಾ ಇದ್ದಾನೆ ಅಂತ ಅರ್ಥ. ಅವನ ಮುಗುಳ್ನಗೆಯನ್ನ ನೋಡಿದವರಂತ ಹೃದಯದ ವೇದನೆ ಹೊರಟೋಗ್ತಾ ಇತ್ತು. ಅಂದ್ರೆ ಅವರಿಗೆ ಪರಿಪೂರ್ಣದ ಆನಂದದ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಕೂಡ ಅವರಿಗೆ ನೋವಾಗಲ್ಲ. ಅವನ ಮುಖ ನೋಡ್ಬಿಟ್ರೆ ಇರೋ ಕಷ್ಟ, ದುಃಖ, ದಾರಿದ್ರ್ಯಗಳು ಏನೇನಿದೆಯೋ ಎಲ್ಲ ಹೊರಟು ಹೋಗುತ್ತೆ ಅಂತ ಅರ್ಥ. ಈಗ ನಮಗೂ ಕೂಡ ಅದೇ ರೀತಿ ಆಗಬೇಕು ಅಂತಂದರೆ ನಾವು ಭಗವಂತನನ್ನು ಪಡೆಯೋದಕ್ಕೆ ಏನೇನೆಲ್ಲ ಮಾಡಬೇಕೋ ಅದನ್ನು ಮಾಡಬೇಕು. ಈಗೇನು ಮಾಡ್ತಾ ಇದ್ದೀವೋ ಇದನ್ನು ಶ್ರದ್ಧೆಯಿಂದ ಚೆನ್ನಾಗಿ ಅರ್ಥ ಆಗೋ ಥರ ಕೇಳಿಸ್ಕೊಳ್ಳೋದನ್ನು ನಾವು ಕಲಿಬೇಕಷ್ಟೇ. ಮೊದಲು ಶ್ರವಣಕ್ಕೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು. ಕೇಳೋದೇ ಬರಲಿಲ್ಲ ಅಂತಂದರೆ ನಮಗೆ ಬೇರೆ ಯಾವುದೂ ಸರಿಯಾಗಿ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಮೊದಲೇ ಶ್ರವಣ ಸರಿಯಾಗಿರಬೇಕು. ಶ್ರವಣ ಆಮೇಲೆ ಮುಂದಿಂದೆಲ್ಲ ನವವಿಧ ಭಕ್ತಿಯಲ್ಲಿ ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಶ್ರದ್ಧೆ ಇಟ್ಟು, ವಿಶ್ವಾಸವನ್ನು ಇಟ್ಟು, ಮನಸ್ಸನ್ನು ಅಲ್ಲೇ ಕೇಂದ್ರೀಕೃತವಾಗಿ ಅದನ್ನು ಕೇಳೋದನ್ನು ಕಲಿಬೇಕು. ಆಯಿತಾ? ಆ ರೀತಿ ಮಾಡ್ತಾ ನಾವು ಕೂಡ ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.